ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ರೋಮಾಪತ್ರಿಕೆ, ದ ಬುಕ್ ಆಫ್ ರೋಮನ್ಸ್, ಚಾಪ್ಟರ್ 6, 6ನೇ ಅಧ್ಯಾಯ. ರೋಮಾಪತ್ರಿಕೆ 6ನೇ ಅಧ್ಯಾಯದಲ್ಲಿ ಪಾಪದ ಮೇಲೆ ಜಯದ 10 ರಹಸ್ಯಗಳನ್ನು ನಾವು ನೋಡ್ಬೋದು, ಅಥವಾ 10 ಸೀಕ್ರೆಟ್ಸ್ ಆಫ್ ವಿಕ್ಟ್ರಿ. ಜಯದ 10 ರಹಸ್ಯಗಳು. ರೋಮ 6ನೇ ಅಧ್ಯಾಯದಲ್ಲಿ ಜಯದ 10 ರಹಸ್ಯಗಳು ಇವೆ. ಅದರಲ್ಲಿ ಈ 10 ನಾವುಗಳು ಗಂಭೀರವಾಗಿ ತೆಗೆದುಕೊಂಡು ಅದರಿಂದ ಪ್ರಕಟಣೆಯನ್ನು ಹೊಂದಿಕೊಂಡು ದೇವರಾತ್ಮನೇ ನಿನ್ನ ವಾಕ್ಯದಿಂದ ನನಗೆ ಬೆಳಕನ್ನು ಕೊಡು, ದೇವರಾತ್ಮನೇ ನಿನ್ನ ವಾಕ್ಯದ ಮುಖಾಂತರ ನನಗೆ ಶಕ್ತಿಯನ್ನು ಕೊಡು, ದೇವರಾತ್ಮನೇ ನನಗೆ ನಿನ್ನ ನಡೆಸುವಿಕೆಯನ್ನು ಕೊಡು ಎಂಬುದಾಗಿ ಪ್ರಾರ್ಥಿಸಿ ಪ್ರಾರ್ಥನಾಪೂರ್ವಕವಾಗಿ ಈ ಅಧ್ಯಯನವನ್ನು ಮುಂದುವರಿಸೋಣವೇ? ಬನ್ನಿರಿ, ರೋಮ 6ನೇ ಅಧ್ಯಾಯ, ಜಯದ 10 ರಹಸ್ಯಗಳು, 10 ಸೀಕ್ರೆಟ್ಸ್ ಆಫ್ ವಿಕ್ಟ್ರಿ. ವಿಕ್ಟ್ರಿ ಅಂತ ಹೇಳುವಾಗ ಮುಖ್ಯವಾಗಿ ಪಾಪದ ಮೇಲೆ ಜಯದ ಬಗ್ಗೆ ಸೂಚಿಸಿ ಹೇಳ್ತಿದ್ದೇನೆ. ಆದ ಕಾರಣ ಮತ್ತಾಯ 1:21 ಯೇಸು ಅಂತ ಆತನಿಗೆ ಹೆಸರು ಇಡಬೇಕು, ಯಾಕಂದರೆ ಆತನೇ ತನ್ನ ಜನರ ಪಾಪಗಳಿಂದ ಬಿಡಿಸಿ ಕಾಯುವ ಆತನು. ಆದ ಕಾರಣ ಕರ್ತನಾದ ಯೇಸುವೇ, ನೀನು ನಿನ್ನ ಜನರ ಪಾಪಗಳಿಂದ ಬಿಡಿಸಿ ಕಾಯುವಾತನಾದುದರಿಂದ ನಮಗೆ ಸಹಾಯ ಮಾಡು ಎಂಬ ಪ್ರಾರ್ಥನೆ, ಪ್ರಲಾಪ, ಬಯಕೆಯಿಂದ ಮುಂದುವರಿಯೋಣ. ಬನ್ನಿರಿ, ಮೊದಲನೇ ರಹಸ್ಯ, ಫಸ್ಟ್ ಸೀಕ್ರೆಟ್ ಆಫ್ ವಿಕ್ಟ್ರಿ 2ನೇ ವಚನದಲ್ಲಿದೆ. ನಾವು ಪಾಪದ ಪಾಲಿಗೆ ಸತ್ಯವು, ನಾವು ಇನ್ನೂ ಪಾಪದಲ್ಲಿ ಜೀವಿಸುವುದು ಹೇಗೆ ಅಂತ ಒಂದು ಪ್ರಶ್ನೆ ಹೇಳುವಾಗ, ಪಾಪದ ಪಾಲಿಗೆ ಸಾಯುವುದು ಜಯದ ಮೊದಲನೇ ರಹಸ್ಯ. ಫಸ್ಟ್ ಸೀಕ್ರೆಟ್ ಆಫ್ ವಿಕ್ಟ್ರಿ ಈಸ್ ಡೆತ್ ಟು ಸಿನ್. ಪಾಪದ ಪಾಲಿಗೆ ಸಾಯುವುದು. ಪಾಪದಲ್ಲಿ ಸಾಯುವುದು ಬೇರೆ, ಪಾಪದ ಪಾಲಿಗೆ ಸಾಯುವುದು ಬೇರೆ. ಡೆಡ್ ಇನ್ ಸಿನ್ ಬೇರೆ, ಪಾಪದಲ್ಲಿ ಸಾಯುವುದು. ಪಾಪಕ್ಕೆ ಸಾಯುವುದು, ಡೆಡ್ ಟು ಸಿನ್, ಇದು ಬೇರೆ. ಪಾಪದಲ್ಲಿ ಸಾಯುವುದಂದರೆ ಪಾಪ ಮಾಡ್ತಾ ಇದ್ದಾಗ ಪಾಪದಲ್ಲಿ ಸಾಯ್ತೇವೆ. ಆದರೆ ಪಾಪಕ್ಕೆ ಸಾಯುವುದಂದರೆ ನಾನು ಪಾಪ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಸಾಯುವುದು. ಪಾಪ ಮಾಡೋದಿಲ್ಲ ಅಂತ ಸಾಯುವುದು, ಅದು ಬಹಳ ಕಷ್ಟಕರವಾದಂಥ ಒಂದು ಅನುಭವ. ಅದಕ್ಕೆ ನಮಗೆ ದೇವರಾತ್ಮನ ಸಹಾಯ ದೇವರು ನಮಗೆ ಕೊಟ್ಟಿದ್ದಾರೆ. ಅದು ಶುಭವಾರ್ತೆ ಆದರೂ ಕೂಡ ಅದರ ಬಗ್ಗೆ ಇನ್ನು ಮುಂದೆ ಹೆಚ್ಚಾಗಿ ನೋಡಿಕೊಳ್ಳೋಣ. ಎರಡನೇದಾಗಿ, ಹೌದು, ನಮಗೆ 2ನೇ ರಹಸ್ಯ, ರೋಮ 6ರಲ್ಲಿ ವಿಜಯದ ಅಥವಾ ಜಯದ 10 ರಹಸ್ಯಗಳನ್ನು ನೋಡಿಕೊಳ್ತಾ ಇದ್ದೇವೆ. ಮೊದಲನೇದು ಪಾಪದ ಪಾಲಿಗೆ ಸಾಯುವಂಥದ್ದು ಅಥವಾ ಪಾಪಕ್ಕೆ ಸಾಯುವಂಥದ್ದು ಮೊದಲನೇ ಒಂದು ರಹಸ್ಯ. 2ನೇ ರಹಸ್ಯ ಅಂತ ಹೇಳಿದರೆ ಹೊಸ ಜೀವನ ಜೀವಿಸುವುದು, ಹೊಸತನವನ್ನು ಜೀವಿಸುವುದು. ಯಾಕಂತ ಹೇಳಿದರೆ 4ನೇ ವಚನದಲ್ಲಿ 6ನೇ ಅಧ್ಯಾಯ ರೋಮಪತ್ರಿಕೆಯಲ್ಲಿ ಹೀಗಿರುವಲ್ಲಿ ಕ್ರಿಸ್ತನೊಂದಿಗೆ ದೀಕ್ಷಾ ಸ್ನಾನದ ಮೂಲಕ ಆತನ ಮರಣದಲ್ಲಿ ಹೂಣಲಾದೆವು. ಆದ್ದರಿಂದ ತಂದೆಯ ಮಹಿಮೆಯ ಮೂಲಕ ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲಾದಂತೆಯೇ ನಾವು ಹೊಸ ಜೀವನವನ್ನು ಜೀವಿಸಬೇಕು. ಹೊಸ ಜೀವನ ಅಥವಾ ಹೊಸದಾಗಿ ಜೀವಿಸುವುದು, ಹೊಸದಾಗಿ ಹುಟ್ಟುವುದು. ಹೌದು, ಯೋಹಾನ 3:3 ಮತ್ತು 3:5
ಆದರೆ ದೇವರಿಗೆ ಹುಟ್ಟಿದ ಮೇಲೆ ಆ ಹೊಸತನದಲ್ಲಿ ಜೀವಿಸುವುದು, ಅಂದರೆ ಬೆಳೆಯೋದು. ಆ ರೀತಿಯಾಗಿ ಬೆಳೀತಾ ಬೆಳೀತಾ ಹೋಗುವಾಗ, ಜೀವನ ಮಾಡ್ತಾ ಮಾಡ್ತಾ ಹೋಗುವಾಗ ಏನಾಗ್ತದೆ? ಪಾಪದ ಮೇಲೆ ಜಯ. ಇದು ಜಯದ ಎರಡನೇ ರಹಸ್ಯ, ಹೊಸದಾಗಿ ಬಾಳುವುದು. ಮೂರನೇದಾಗಿ ಇನ್ನೊಂದು ರಹಸ್ಯ ಇದೆ. ಇದು ವಾಚ್ಮನ್ ನೀ ಎಂಬ ದೇವರ ಸೇವಕರು ಬಹಳಷ್ಟು ಇದರ ಬಗ್ಗೆ ಬರೆದಿದ್ದಾರೆ, ಹೇಳಿದ್ದಾರೆ ಮತ್ತು ಸಾಧಿಸಿದ್ದಾರೆ. ಮತ್ತು ಅದು ಅರ್ಥ ಮಾಡಿಕೊಳ್ಳಲಿಕ್ಕೆ ಕೆಲವು ಸಾರಿ ನನಗೆ ಕಷ್ಟ. ಯಾಕಂತ ಹೇಳಿದರೆ ಅವರು ಆತ್ಮಿಕವಾಗಿ PhD, ಆದರೆ ಅಷ್ಟೊಂದು ಗ್ರಹಿಕೆ, ಆದರೆ ಸ್ವಲ್ಪ ಮಟ್ಟಿಗೆ ಅದನ್ನು ಗ್ರಹಿಸಿದ್ದೇನೆ. ಅದೇನಂತ ಹೇಳಿದರೆ, ನಾವು ನಮ್ಮ ಹಳೆ ಮನುಷ್ಯನಿಗೆ ಮರಣ ವಿಧಿಸಿದ್ದನ್ನು ತಿಳಿಯುವುದು. ಅಂದರೆ ನೋಯಿಂಗ್ ದಟ್ ದ ಓಲ್ಡ್ ಮ್ಯಾನ್ ಈಸ್ ಡೆತ್, ಅಂದರೆ ನೋಯಿಂಗ್ ನಮ್ಮ ಹಳೇ ಮನುಷ್ಯ ಅಥವಾ ಹಳೇ ವ್ಯಕ್ತಿ ಅಥವಾ ಹಳೇ ಸ್ವಭಾವ ಅಂತ ಹೇಳ್ಬೋದು. ಆದರೆ ಅದಕ್ಕಿಂತಲೂ ನಮ್ಮ ಹಳೆ ಮನುಷ್ಯ ಶಿಲುಬೆಗೆ ಹಾಕಲಾಗಿದೆ ಅಂತ ತಿಳಿಯುವುದು. ಒಂದು ಪ್ರಶ್ನೆ ಬರ್ಬೋದು ಇಲ್ಲಿ, ಏನಂದರೆ ಯಾವಾಗ ಈ ಹಳೆ ಮನುಷ್ಯ ಶಿಲುಬೆಗೆ ಹಾಕಿದ್ದು? ಈ ಹಳೆ ಮನುಷ್ಯ ಅಂತ ಹೇಳಿದ್ರೆ ಪಾಪಕ್ಕೆ ಒಪ್ಪುವ ಒಂದು ಗುಣ, ಸ್ವಭಾವ. ಅದು ಏನಾಗಿದೆ? ಶಿಲುಬೆಗೆ ಹಾಕಲಾಯ್ತಂತೆ. ಆದರೆ ಶಿಲುಬೆಗೆ ಯಾವಾಗ ಹಾಕಲಾಯಿತು ಗೊತ್ತಿಲ್ವೇ ಅಂತ ನಾವು ಯೋಚನೆ ಮಾಡುವಾಗ ರೋಮ 6:6 ಒಂದು ವಿವರಣೆಯನ್ನು ಕೊಡ್ತದೆ. ಅದನ್ನು ಭಾಳ ಚೆನ್ನಾಗಿದೆ ನೋಡ್ರಿ. ಅದೇನೆಂದರೆ, ನಮ್ಮ ಹಳೆಯ ಮನುಷ್ಯನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲಾಗಿದೆ ಎಂದು ನಾವು ಬಲ್ಲೆವು. ಹಾಗಾದರೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತಾಗ ನಮ್ಮ ಪೂರ್ವ ಸ್ವಭಾವ, ನಮ್ಮ ಹಳೆ ಮನುಷ್ಯ, ನಮ್ಮ ಹಳೆ ಗುಣ, ಪಾಪಕ್ಕೆ ಒಪ್ಪುವ ಸ್ವಭಾವ ಕ್ರಿಸ್ತನೊಂದಿಗೆ 2000 ವರ್ಷಗಳ ಹಿಂದೆ ಶಿಲುಬೆಗೆ ಹಾಕಲಾಯಿತಂತೆ. ಹಾಗಾದರೆ ಒಂದು ಪ್ರಶ್ನೆ, 2-3 ಪ್ರಶ್ನೆ ಬರ್ತೈತೆ, ಒಂದಲ್ಲ. ಕ್ರಿಸ್ತನು ಶಿಲುಬೆಗೆ ಹಾಕಿದ ಅಥವಾ ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದಾಗ ನಾವಿದ್ದೇವಾ? ನಾನಿದ್ದೇನಾ? ಇಲ್ಲವೇ? 2000 ವರ್ಷಗಳ ಹಿಂದೆ ನಾನೆಲ್ಲಿದ್ದೆ? ಆದರೆ ಇದನ್ನು ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ಳೋದು? ರೋಮ 5 ಒಂದು ಮಾತು ಇದೆ. ಅದೇನೆಂದರೆ, 2000 ವರ್ಷಗಳ ಹಿಂದೆ ಕ್ರಿಸ್ತನು ಶಿಲುವೆ ಮೇಲೆ ಸತ್ತದ್ರ ಬಗ್ಗೆ. ಹಾಗಾದರೆ ಅದೇ ಪ್ರಶ್ನೆ ನಾವು ಹಾಕ್ಕೊಳ್ಬೋದು. ಅದೇನಂತ ಹೇಳಿದ್ರೆ, ಕ್ರಿಸ್ತನು ಶಿಲುವೆ ಮೇಲೆ ಸತ್ತಾಗ ನಾವಿದ್ದೇವಾ? ಇಲ್ಲ. ಆದರೆ ಅದನ್ನು ನಂಬಬೇಕಾ? ಹೌದು. ಯಾಕೆ ನಂಬಬೇಕು? ರೋಮ 5 ದೇವರು ಬರೆದಿದ್ದಾರೆ, ಆದ ಕಾರಣ ಅದನ್ನು ನಂಬಬೇಕು. ನಾವು ನೋಡಿದ್ವಾ? ಇಲ್ಲ. ನೋಡದೆ ನಂಬಬೇಕಾ? ಹೌದು. ಯಾಕೆ? ದೇವರ ವಾಕ್ಯದ ಆಧಾರ ರೋಮ 5. ಅದೇ ರೀತಿಯಾಗಿ ನಾವು ಕ್ರಿಸ್ತನೊಂದಿಗೆ ಸತ್ಯವಂತೆ, ಅಂದರೆ ನಮ್ಮ ಪೂರ್ವ ಸ್ವಭಾವ ಕ್ರಿಸ್ತನೊಂದಿಗೆ ಸತ್ತಿತಂತೆ. ಅಂದರೆ ನನ್ನ ಹಳೆ ಮನುಷ್ಯನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಸತ್ತಿತಂತೆ, ಜಡಿಯಲಾಯಿತಂತೆ. ಪಾಪಕ್ಕೆ ಒಪ್ಪಿಕೊಳ್ಳುವಂಥ ಸ್ವಭಾವ 2000 ವರ್ಷಗಳ ಹಿಂದೆ ಕ್ರಿಸ್ತನ ಶಿಲುಬೆಗೆ ಜಡೀತಂತೆ. ಇನ್ನು ಹೇಳಬೇಕಾದ್ರೆ ನನ್ನ ಪೂರ್ವ ಸ್ವಭಾವ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲಾಯಿತಂತೆ. ಆವಾಗ ನಾನು ಇದ್ನ 2000 ವರ್ಷಗಳ ಹಿಂದೆ? ಇಲ್ಲವೇ? ನನ್ನ ಪೂರ್ವ ಸ್ವಭಾವ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿದ್ದನ್ನು ನಾನು ನೋಡಿದ್ದೇನಾ? ಇಲ್ಲವೇ? ಇಲ್ಲವೇ ಇಲ್ಲ. ಹಾಗಾದರೆ ಅದನ್ನು ನಂಬಬೇಕಾ? ಹೌದು. ಯಾಕೆ ನಂಬಬೇಕು? ಯಾಕಂತ ಹೇಳಿದರೆ ರೋಮ
6ರಲ್ಲಿ ರೋಮ 6ನೇ ಅಧ್ಯಾಯ 6ನೇ ವಚನದಲ್ಲಿ ನನ್ನ ಪೂರ್ವ ಸ್ವಭಾವವು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲಾಯಿತು ಅಂತ ಹೇಳ್ಬಿಟ್ಟು ದೇವರ ವಾಕ್ಯ ಹೇಳಿದಾಗ ಅದನ್ನು ನಾನು ನಂಬಬೇಕು. ಯಾವ ರೀತಿಯಾಗಿ ಕ್ರಿಸ್ತನು ಶಿಲುಬೆ ಮೇಲೆ ಸತ್ತಿದ್ದನ್ನು ನಾನು ನೋಡಲಿಲ್ಲ, ಆದರೆ ನಂಬ್ತೀನಿ. ಯಾಕೆ ನಂಬ್ತೀನಿ ಅಂದರೆ ರೋಮ 5ರಲ್ಲಿ ಇರೋದ್ರಿಂದ. ರೋಮ 6ರಲ್ಲಿ ನಾನು ಕೂಡ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲಾಗಿದ್ದೇನೆ ಎಂಬುದಾಗಿ ಯಾಕೆ ನಂಬಬಾರದು? ಸರಿ, ಆ ರೀತಿಯಾಗಿ ನಂಬಿದರೆ ಏನಾಗ್ತದೆ? ರೋಮ 6:7 ಪಾಪದಿಂದ ಬಿಡುಗಡೆ. ಹಾಗಾದರೆ ಇದು 3ನೇ ರಹಸ್ಯ. ಜಯದ 10 ರಹಸ್ಯಗಳಲ್ಲಿ 3ನೇ ರಹಸ್ಯ ನಮ್ಮ ಪೂರ್ವ ಸ್ವಭಾವ ಅಥವಾ ಹಳೆ ಮನುಷ್ಯ ಕ್ರಿಸ್ತನೊಂದಿಗೆ ಸತ್ತಿತಂತ ತಿಳಿಯುವುದು. ನೋಯಿಂಗ್ ಬಲ್ಲೆವು. 4ನೇದಾಗಿ ಬಲ್ಲೆವು ಅಷ್ಟೇ ಅಲ್ಲ, ಅದನ್ನು ಎಣಿಸಬೇಕಂತೆ. ಎಣಿಸಿರಿ, ಟು ರೆಕನ್ ಆರ್ ಟು ಕೌಂಟ್. ರೋಮ 6:11ನೇ ವಚನದಲ್ಲಿ ಅದೇ ರೀತಿಯಲ್ಲಿ ನಿಮ್ಮನ್ನು ಪಾಪದ ಪಾಲಿಗೆ ಸತ್ತವರೆಂದು ಕ್ರಿಸ್ತ ಯೇಸುವಿನಲ್ಲಿ ದೇವರಿಗಾಗಿ ಜೀವಿಸುವರೆಂದು ಎಣಿಸಿರಿ. 2000 ವರ್ಷಗಳ ಹಿಂದೆ ಪಾಪದ ಪಾಲಿಗೆ ನಾನು ಸತ್ತೆ, ಆದರೆ ಇಂದು ಕ್ರಿಸ್ತನೊಂದಿಗೆ ನಾನು ಸತ್ತೆ, ಕ್ರಿಸ್ತನೊಂದಿಗೆ ಹೂಣಲಾದೆ, ಕ್ರಿಸ್ತನೊಂದಿಗೆ ಜೀವಂತವಾಗಿ ದೇವರಿಗಾಗಿ ನಾನು ಜೀವಿಸುವುದಾಗಿ ಎಣಿಸಿರಿ. ರೆಕನ್, ಕೌಂಟ್ ಇಟ್. ಆ ಎಣಿಸುವಿಕೆ ನಮಗೆ ಜಯವನ್ನು ಕೊಡ್ತದೆ. ಇನ್ನೊಂದು ಸರಿ ಹೇಳ್ತೀನಿ, ಆ ರೀತಿಯಾಗಿ ಎಣಿಸುವಂಥದ್ದು, ದೇವರ ವಾಕ್ಯ ಎಣಿಸು ಅಂತ ಹೇಳುವಾಗ, ಅದನ್ನು ಲೆಕ್ಕ ಹಾಕಂತ ಹೇಳುವಾಗ, ಅದನ್ನು ಗ್ರಹಿಸ ಅಂತ ಹೇಳಿದಾಗ, ಯಾವ ರೀತಿಯಾಗಿ ಅಬ್ರಹಾಮನಿಗೆ ದೇವರು ನೋಡು ಆಕಾಶದ ನಕ್ಷತ್ರಗಳು ಇದೆಯಲ್ಲ, ಆ ರೀತಿಯಾಗಿ ನಿನ್ನ ಸಂತತಿಯವರು ಆಗ್ತಾರಂತ ಹೇಳಿದ್ರೆ, ಅಬ್ರಹಾಮನು ಆದಿಕಾಂಡ 15:6ರಲ್ಲಿ ಅದನ್ನು ನಂಬಿದ್ನಂತೆ. ಆ ಪದ ಹೀಬ್ರೂ ಭಾಷೆಯಲ್ಲಿ ಅಮಾನ್, ನಂಬಿದನು ಅಂತ ಹೇಳಿದರೆ ಅಮಾನಾದನು. ಅದರಿಂದ ಬರುವಂಥದ್ದು ಆಮೇನ್. ನಂಬಿಕೆ ಮತ್ತು ಆಮೇನ್ ಒಂದಕ್ಕೊಂದು ಸಂಬಂಧ. 5ನೇದಾಗಿ 5ನೇ ರಹಸ್ಯ, ಜಯದ 5ನೇ ರಹಸ್ಯ ಏನಂತ ಹೇಳಿದರೆ, ರೋಮ 6ನೇ ಅಧ್ಯಾಯ ಮತ್ತು 13ನೇ ವಚನದಲ್ಲಿ ನಿಮ್ಮ ದೇಹದ ಅವಯವಗಳನ್ನು ಅನೀತಿಯನ್ನು ನಡೆಸುವ ಸಾಧನಗಳಾಗುವಂತೆ ಪಾಪಕ್ಕೆ ಒಪ್ಪಿಸಿಕೊಡಬೇಡ್ರಿ, ಆದರೆ ಅದರ ಬದಲಾಗಿ ಮರಣದಿಂದ ಜೀವಕ್ಕೆ ಬಂದವರಂತೆ. ಈಗ ಮರಣದಿಂದ ಜೀವಕ್ಕೆ ಬಂದವರು, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲಾಯಿತು, ಹೂಣಲಾಯಿತು. ಈಗ ಮರಣದಿಂದ ಜೀವಂತವಾಗಿ ಎದ್ದು ಬಂದವರಂತೆ ನಿಮ್ಮನ್ನು ದೇವರಿಗೆ ಸಮರ್ಪಿಸಿಕೊಳ್ಳ್ರಿ. ಹೌದು, ಆ ರೀತಿಯಾಗಿ ಸಮರ್ಪಿಸಿಕೊಳ್ಳುವಾಗ ಏನಾಗ್ತದೆ? ಸಮರ್ಪಿಸಿಕೊಳ್ಳುವಂಥದ್ದು ಜಯದ 5ನೇ ರಹಸ್ಯ, 5th ಸೀಕ್ರೆಟ್ ಆಫ್ ವಿಕ್ಟ್ರಿ. 6ನೇದಾಗಿ, ಇದು ಭಾಳ ಚೆನ್ನಾಗಿದೆ, ರೋಮಪತ್ರಿಕೆ 6ನೇ ಅಧ್ಯಾಯ 14ನೇ ವಚನದಲ್ಲಿ, ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ಯಾಕಂದರೆ ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸೋದು. ಯಾಕೆ ನಡೆಸೋದಿಲ್ಲ? ಯಾಕಂದರೆ ಸೀಕ್ರೆಟ್, ನೀವು ಕೃಪೆಗೆ ಅಧೀನರಾಗಿದ್ದೀರಿ. ಕೃಪೆಗೆ ಅಧೀನರಾಗಿದ್ದೀರಿ. ಕೃಪೆ ಕೆಳಗೆ ಬಂದರೆ ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸೋದು. ಇದು ಜಯದ 6ನೇ ರಹಸ್ಯ. 6ನೇ ರಹಸ್ಯ. 7ನೇದಾಗಿ ನಾವು ನೋಡುವಾಗ ಇನ್ನೊಂದು ರಹಸ್ಯ ಇದೆ. ಅದೇನೆಂದರೆ ವಿಧೇಯತೆ, ಒಬೀಡಿಯನ್ಸ್, ವಿಧೇಯತೆ. 16ನೇ ವಚನ ಈ ರೀತಿಯಾಗಿದೆ. 6ನೇ ಅಧ್ಯಾಯ ರೋಮ ಪತ್ರಿಕೆ 16ನೇ ವಚನದಲ್ಲಿ, ಮರಣಕ್ಕೆ ನಡೆಸುವ ಪಾಪಕ್ಕೆ ನೀವು ಗುಲಾಮರಾಗಿರಬಹುದು, ಇಲ್ಲವೇ ನೀತಿಗೆ ನಡೆಸುವ ವಿಧೇಯತೆಗೆ ಒಳಪಟ್ಟಿರಬಹುದು. ನೀತಿಗೆ ನಡೆಸುವ
ವಿಧೇಯತೆಗೆ ಒಳಗಾಗಿದ್ದರೆ ಆ ವಿಧೇಯತೆ ಜಯಕ್ಕೆ ನಡೆಸ್ತದೆ. ಒಬೀಡಿಯನ್ಸ್ ಲೀಡ್ಸ್ ಟು ವಿಕ್ಟ್ರಿ. 8ನೇದಾಗಿ ರೋಮ 6ನೇ ಅಧ್ಯಾಯದಿಂದ ಜಯದ 10 ರಹಸ್ಯಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಈಗ 8ನೇ ರಹಸ್ಯ ನಾವು ನೋಡಿಕೊಳ್ಳೋಣ. ಅದೇನಂತ ಹೇಳಿದರೆ, ಸಬ್ಮಿಟ್, ಒಪ್ಪಿಸಿಕೊಡ್ರಿ, ತಿಳ್ಕೊಳ್ಳಿರಿ, ಎಣಿಸಿರಿ, ಸಮರ್ಪಿಸಿರಿ, ಅಧೀನರಾಗಿರಿ, ಈಗ ಒಪ್ಪಿಸಿ ಕೊಡಿರಿ. ಕಮಿಟ್ಮೆಂಟ್ ಅಥವಾ ಸರೆಂಡರ್, ಶರಣಾಗಿರಿ. ಯಾವುದಕ್ಕೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. 19ನೇ ವಚನ, ರೋಮ ಪತ್ರಿಕೆ 6ನೇ ಅಧ್ಯಾಯದ 19ನೇ ವಚನದಲ್ಲಿ, ನಿಮ್ಮ ದೇಹದ ಅವಯವಗಳನ್ನು ಅಶುದ್ಧತೆಗೂ ಅಧರ್ಮಕ್ಕೂ ದಾಸತ್ವದಲ್ಲಿ ಒಪ್ಪಿಸಿ ಕೊಡುತ್ತಿದ್ದಂತೆಯೇ ನೀವು ಈಗ ಅವುಗಳನ್ನು ಪರಿಶುದ್ಧತೆಗೆ ನಡೆಸುವ ನೀತಿಗೆ ಗುಲಾಮರಾಗಿ ಒಪ್ಪಿಸಿರಿ. ಪರಿಶುದ್ಧತೆಗೆ ನಡೆಸುವ ನೀತಿಗೆ ಒಪ್ಪಿಸಿರಿ. ಆ ರೀತಿಯಾಗಿ ಒಪ್ಪಿಸಿದ್ರೆ ಏನಾಗ್ತದೆ? ಜಯ. ಆ ರೀತಿಯಾಗಿ ಒಪ್ಪಿಸಿಕೊಡುವುದೇ 8ನೇ ರಹಸ್ಯ ಜಯಕ್ಕೆ. 9ನೇ ರಹಸ್ಯ 22ನೇ ವಚನದಲ್ಲಿದೆ. ರೋಮ ಪತ್ರಿಕೆ 6ನೇ ಅಧ್ಯಾಯದ 22ನೇ ವಚನದಲ್ಲಿ, ಆದರೆ ಈಗ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿದವರಾಗಿ ದೇವರಿಗೆ ಗುಲಾಮರಾಗಿರುವುದರಿಂದ, ಸ್ಲೇವ್ ಟು ಗಾಡ್, ನಿಮಗೆ ದೊರಕುವ ಫಲವು ಪವಿತ್ರ ಜೀವನ ಅಥವಾ ಜಯ ಜೀವನ. ಹಾಗಾದರೆ ನಾವು ಯೇಸು ಸ್ವಾಮಿಯನ್ನು ನಂಬುವಂಥದ್ದು ಒಳ್ಳೆಯದು. ಆದರೆ ಅದೇ ಸಂದರ್ಭದಲ್ಲಿ ಯೇಸು ಸ್ವಾಮಿಗಾಗಿ ಯೇಸು ಸ್ವಾಮಿಯನ್ನು ಸೇವೆ ಮಾಡುವುದು ಕೂಡ, ಯೇಸು ಸ್ವಾಮಿಗೆ ಸೇವೆ ಮಾಡುವಂಥದ್ದು ಕೂಡ ನಮ್ಮನ್ನು ಜಯಕ್ಕೆ ನಡೆಸುವಂಥದ್ದಾಗಿದೆ. ಸರ್ವಿಂಗ್ ಗಾಡ್ ಲೀಡ್ಸ್ ಟು ಹೋಲಿನೆಸ್. ಆದರೆ ಪಾಪದಿಂದ ಬಿಡುಗಡೆ ಹೊಂದಿದವರಾಗಿ ದೇವರಿಗೆ ಗುಲಾಮರಾಗುವಂಥದ್ದು. ಕೊನೆಯದಾಗಿ ರೋಮ ಪತ್ರಿಕೆ 6ನೇ ಅಧ್ಯಾಯದ 23ನೇ ವಚನ, ರೋಮನ್ಸ್ ಚಾಪ್ಟರ್ 6 and verse 23, ಯಾಕಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತ ವರವಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ಹಾಗಾದರೆ 10ನೇ ರಹಸ್ಯ ಏನೆಂಬುದಾಗಿ ನಾವು ನೋಡುವಾಗ, ದೇವರ ಉಚಿತ ವರ. ಯಾವ ರೀತಿಯಾಗಿ ಪಾಪ ಸಂಬಳ ಕೊಡ್ತದೆ, ಅದೇ ರೀತಿಯಾಗಿ ದೇವರು ಕೂಡ ನಮಗೆ ಉಚಿತವಾಗಿ ಸಂಬಳ ಕೊಡಲ್ಲ, ಆದರೆ ಉಚಿತವಾದ ವರವನ್ನು ಕೊಡ್ತಾರೆ. ಆ ವರವನ್ನು ನಾವು ಹೊಂದಿಕೊಳ್ಳುವಾಗ ದೇವರಿಂದ ನಮಗೆ ದೇವರ ಜೀವ ಲಭ್ಯವಾಗ್ತದೆ. 6ನೇ ಅಧ್ಯಾಯ ರೋಮ ಪತ್ರಿಕೆ ಜಯದ 10 ರಹಸ್ಯಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.